ಮತದಾನದ ಪ್ರಕ್ರಿಯೆ ಭರ್ಜರಿಯಾಗಿ ನಡೀತಾ ಇದೆ. ಇನ್ನು ಶಿರಾ ಕ್ಷೇತ್ರದಲ್ಲಿ 8.25% ಮತದಾನ ಆಗಿರುವಂತದ್ದು. 9 ಗಂಟೆಯವರೆಗೆ 8.25% ವೋಟಿಂಗ್ ಆಗಿದೆ. 8 ಗಂಟೆಯವರೆಗೂ 5% ಆಗಿತ್ತು. 9 ಗಂಟೆಯ ಅಪ್ಡೇಟ್ ಬರ್ತಾ ಇದೆ. 8.25% ವೋಟಿಂಗ್ ಆಗಿದೆ. ಚುರುಕನ್ನ ಪಡಿತಾ ಇದೆ ಮತದಾನ. ಶಿರಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಆರ್ ನಗರ ಕ್ಷೇತ್ರದಲ್ಲೂ ಕೂಡ ಅಷ್ಟೇ. 2 ಕ್ಷೇತ್ರದಲ್ಲೂ ಮತದಾನ ಪ್ರಕ್ರಿಯೆ ಚುರುಕನ್ನ ಪಡೆದಿರುವಂಥದ್ದು. ಇನ್ನು ಶಿರಾ ಕ್ಷೇತ್ರದ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. 8.25% 9 ಗಂಟೆಯವರೆಗೂ ಮತದಾನ ನಡೆದಿದೆ. ಇನ್ನು ಗೆಲುವಿಗೋಸ್ಕರ ದೇವರ ಮೊರೆ ಹೋಗ್ತಾ ಇದ್ದಾರೆ ಅಭ್ಯರ್ಥಿಗಳು. ಬೆಳಗ್ಗೆಯಿಂದ ಕೂಡ ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇಲ್ಲಿ ತಿಮ್ಮಪ್ಪನಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮುನಿರತ್ನ ತಿಮ್ಮಪ್ಪನ ದೇಗುಲಕ್ಕೆ ಮುನಿರತ್ನ ಪೂಜೆ ಮಾಡಿದ್ದಾರೆ. ಮಲೇಶ್ವರಂನಲ್ಲಿರುವಂತ ತಿಮ್ಮಪ್ಪನ ದೇಗುಲಕ್ಕೆ ಹೋಗಿ ನಾನು ಗೆಲುವಿನ ಆತ್ಮವಿಶ್ವಾಸವನ್ನ ಆಗ್ಲೇ ಮಾತಾಡ್ತಾ ಅವ್ರು ವ್ಯಕ್ತಪಡಿಸ್ತಾ ಇದ್ರು. ಸೊ ಇವತ್ತು ಮತದಾರರು ನನ್ನ ಭವಿಷ್ಯವನ್ನ ಬರೀತಾರೆ, ನನಗೆ ಗೆಲುವು ಅನ್ನೋ ಆತ್ಮವಿಶ್ವಾಸದ ಮಾತುಗಳ ಜೊತೆಯಲ್ಲಿ ದೇವರ ಮೊರೆ ಹೋಗಿದ್ದಾರೆ ಮುನಿರತ್ನ. ಅವರ ಮನೆ ಹತ್ರನೇ ಇದೆ ಈ ತಿಮ್ಮಪ್ಪನ ದೇವಸ್ಥಾನ. ಸೊ ಹೀಗಾಗಿ ಅವರು ಮನೆಯಿಂದ ಹೊರಟಂತ ಸಂದರ್ಭದಲ್ಲಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಪ್ರಸಾದವನ್ನ ಸ್ವೀಕರಿಸಿ ಈಗ ಹೊರಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. నేను ಮೋಸ್ಟ್ ಪ್ರಾಬಬ್ಲಿ ಅವರು ಈಗ ಮತಗಟ್ಟೆಗಳಿಗೆ ರೌಂಡ್ಸ್ ಅನ್ನ ಹಾಕ್ತಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ರೌಂಡ್ಸ್ ಅನ್ನ ಹಾಕಲಿದ್ದಾರೆ. ಮನೆಯಿಂದ ಹೊರಬಂದಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟರು. ಗೆಲ್ಲುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಾನು ಗೆಲ್ತೀನಿ, ಕೆಲಸವನ್ನ ಮಾಡಿದ್ದೇನೆ, ಸೊ ಹೀಗಾಗಿ ಮತವನ್ನ ಕೊಡ್ತಾರೆ. ಮತ್ತೊಂದು ಕಡೆ ಇತಿಹಾಸ ಆಗುತ್ತೆ ಈ ಒಂದು ಚುನಾವಣೆ. ಏಕೆಂದ್ರೆ ಮೊದಲ ಬಾರಿಗೆ ಮತದಾರರು ಮಾಸ್ಕ್ ಅನ್ನ ಹಾಕೊಂಡು ಸ್ಯಾನಿಟೈಸರ್ ಅನ್ನ ಯೂಸ್ ಮಾಡ್ತಾ ಕೈಗೆ ಗ್ಲೌಸ್ ಅನ್ನ ಹಾಕೊಳ್ತಾ ಮತವನ್ನ ಚಲಾಯಿಸ್ತಾ ಇರುವಂತದ್ದು. ಸೊ ಇದೊಂದು ಇತಿಹಾಸ ನಿರ್ಮಾಣವಾದಂತಾಗುತ್ತೆ ಅಂತ ಹೇಳಿದ್ರು. ಆತ್ಮವಿಶ್ವಾಸ ಮತದಾರ ದೇವರುಗಳ ಬಳಿಯಲ್ಲಿ ಮತ ಭಿಕ್ಷೆಯನ್ನು ಬೇಡಿದ್ದೇನೆ. ಆ ಮತ ಭಿಕ್ಷೆ ಕೊಡ್ತಾರೆ, ಈ ಕ್ಷೇತ್ರ ಒಂದು ಅಭಿವೃದ್ಧಿ ಮಾಡ್ಬೋದೇನೋ ಒಂದು ನಿರೀಕ್ಷೆಯಲ್ಲಿದ್ದೇನೆ ಅಷ್ಟೇ. ಈ ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಪ್ರಜ್ಞಾವಂತ ಮತದಾರರು, ಬುದ್ಧಿಜೀವಿಗಳು, ಹಿರಿಯರು ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲರೂ ಅವ್ರ ಹಕ್ಕನ್ನು ಚಲಾಯಿಸ್ತಾರೆ. ಯಾಕಂದರೆ ಮತದಾನದ ಹಕ್ಕಿದೆಯಲ್ಲ, ಅದು ಭಾಳ ಅಮೂಲ್ಯವಾದ ಒಂದು ಮತದಾನ ಮಾಡೋವಂಥ ಒಂದು ವಿಷಯ ಆಗಿರುತ್ತೆ. ನಮ್ಮ ಜ್ಞಾಪಕಾರ್ಥಕವಾಗಾದರೂ ಬಂದು ಎಲ್ಲರೂ ಈ ಮತ ಚಲಾಯಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಕೊರೋನಾ ಅನ್ನೋದು ಈಗಾಗಲೇ ಬೆಂಗಳೂರು ನಗರದಲ್ಲಿ ಕಡಿಮೆ ಆಗ್ತಾ ಇದೆ. ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತು ಶಾಂತಿಯುತದ ಮತದಾನಕ್ಕೆ ನಮ್ಮ ಸರ್ಕಾರ ಎಲ್ಲ ವ್ಯವಸ್ಥೆನೂ ಮಾಡಿದೆ. ಮತದಾರ ದೇವರುಗಳು ಬಂದು ಅವ್ರ ಹಕ್ಕನ್ನು ಚಲಾಯಿಸಬೇಕು. ನಾವು ಈ ಭಾರತ ದೇಶದ ಪ್ರಜೆಯಾಗಿ ಚುನಾವಣೆ ಬಂದಾಗ ನಮ್ಮ ಮತ ಚಲಾಯಿಸೋದು ನಮ್ಮ ಹಕ್ಕಾಗಿರುತ್ತೆ. ಮತದಾರ ದೇವರುಗಳ ತೀರ್ಪೇ ಅಂತಿಮ ಆಗಿರುತ್ತೆ. ಮತದಾರ ದೇವರುಗಳ ತೀರ್ಪು ಭಿಕ್ಷೆ ಬೇಡಿದ್ದೇನೆ, ಭಿಕ್ಷೆ ಕೊಟ್ಟರೆ ನಾನು ಅಲ್ಲಿರ್ತೇನೆ, ಇಲ್ಲ ಅಂದರೆ ನಾನು ಮಲ್ಲೇಶ್ವರಂ ನಿವಾಸಿ, ನನ್ನ ಮತದಾನ ಇವತ್ತು ಚಲಾಯಿಸೋಕ್ಕೆ ನನ್ನ ಹಕ್ಕಿಲ್ಲ. ಅಲ್ಲಿ ನನ್ನ ಹಕ್ಕಿರೋವಂಥದ್ದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ನಾನೊಬ್ಬ ಮತದಾರ. ಈ ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಎಲ್ಲ ಮತದಾರ ದೇವರುಗಳು ಬಂದು ಮತ ಚಲಾಯಿಸಿ. ಒಬ್ಬ ಭಿಕ್ಷುಕ ಅಮ್ಮ ತಾಯಿ ಕವಳ ಅಂತಾನೆ, ನಾವು ಅಮ್ಮ ತಾಯಿ ಮತ ನೀಡಿ ಅಂತೀವಿ. ಏನು ವ್ಯತ್ಯಾಸ ಇದೆ? ಇದನ್ನು ಛಿದ್ರ ಮಾಡ್ತೀನಿ, ಕೋಟೆ ಹೊಡಿತೀನಿ, ಇದೇನು ಅಷ್ಟು ಸುಲಭ ಅಲ್ಲ. ಇವೆಲ್ಲ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಎಲ್ಲ ಮತದಾರ ದೇವರುಗಳೇ ದಯವಿಟ್ಟು ಮತದಾನ ಮಾಡಿ, ನಿಮ್ಮ ಹಕ್ಕು ಚಲಾಯಿಸಿ. ನಿಮ್ಮ ಹಕ್ಕನ್ನು, ನಿಮ್ಮ ಮತದಾನನ ವ್ಯರ್ಥ ಮಾಡಬೇಡಿ, ಅದನ್ನು ಉಪಯೋಗಿಸ್ಕೊಳ್ಳಿ. ತೀರ್ಪು ನಿಮಗೆ ಬಿಟ್ಟಿದ್ದು, ಏನು ಬೇಕಾದ್ರೂ ತೀರ್ಪು ಬಿಡಿ. ಮತದಾರ ದೇವರುಗಳ ತೀರ್ಪು ಎಲ್ಲರೂ ತಲೆಬಾಗಬೇಕು. ಇಲ್ಲಿ ಯಾರೂ ದೊಡ್ಡವರಲ್ಲ. ದಯವಿಟ್ಟು ಬನ್ನಿ, ಮತದಾನ ಮಾಡಿ. ಥ್ಯಾಂಕ್ ಯು.